ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ಸ್ನೇಹಿತರೆ, 7, 16 ಹಾಗೆ 25, 7, 16, 25 ಈ 3 ಸಂಖ್ಯೆಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಕೇತು ಗ್ರಹ. ಇವರಲ್ಲಿ 7ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏನು ಒಂದು ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆ ಶಕ್ತಿ ಇರುತ್ತೆ, ಆ ನಕಾರಾತ್ಮಕತೆ ಏನಿರುತ್ತೆ ಇವರಲ್ಲಿ. ಹಾಗೆ 16ರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಒಂದು ಡಿಫಾಲ್ಟ್ಸ್ ಇರುತ್ತೆ, ಇದನ್ನು ಹೇಗೆ ಓವರ್ಕಮ್ ಮಾಡ್ಕೋಬೇಕು. ಹಾಗೆ 25ರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏನು ಡಿಫಾಲ್ಟ್ಸ್ ಇರುತ್ತೆ, ಏನು ಓವರ್ಕಮ್ ಮಾಡ್ಕೋಬೇಕು. ಇವರ ವ್ಯಕ್ತಿತ್ವಗಳು ಹೇಗಿರುತ್ತೆ, ಸಿಂಪಲ್ ಸರಳವಾಗಿ ನಿಮಗೆ ಇದನ್ನು ನಿವಾರಣೆ ಭಾಳ ನಿಜವಾಗ್ಲೂ ಜೀವನದಲ್ಲಿ ಒಂದು ಗುರಿಯನ್ನು ತಂದುಕೊಡುತ್ತೆ. ನೋಡಿ, 7ನೇ ತಾರೀಕು ಹುಟ್ಟಿರ್ತಕ್ಕಂಥದ್ದು ಕೇತುವಿನ ಆಡಳಿತ ಮಾಡ್ತಕ್ಕಂಥದ್ದು ಜಾಸ್ತಿ. ಇವರೆಲ್ಲ ಕೂಡ ನೋಡಿ 16 ಹುಟ್ಟಿರ್ತಕ್ಕಂಥವ್ರು ಕೇತು ಆಡಳಿತ ಮಾಡುತ್ತೆ. ಅದೇ ರೀತಿಯಾಗಿ 25 ಇರ್ತಕ್ಕಂಥವ್ರು ಕೇತು ಆಡಳಿತ ಮಾಡುತ್ತೆ. ಈ 7ನೇ ತಾರೀಕು ಇವೆಲ್ಲ ಕೇತು ಗ್ರಹದ ಒಂದು ಕಾರಕತ್ವ ಇರೋದ್ರಿಂದ, ರೂಲಿಂಗ್ ಇರೋದ್ರಿಂದ ದೈವಿಕ ಮನೋಭಾವತೆ ಜಾಸ್ತಿ ಇರುತ್ತೆ. ಹಿಡಿದ ಕಾರ್ಯಗಳನ್ನು ಮಾಡ್ತಕ್ಕಂಥ ಹಠದ ಸ್ವಭಾವ ತುಂಬ ಜಾಸ್ತಿ ಇರುತ್ತೆ. ಪೌರೋಹಿತ್ಗೆ ಅದೇ ರೀತಿಯಾಗಿ ದೈವಿಕ ಕಾರ್ಯಗಳು, ಯಂತ್ರ ಮಂತ್ರ ತಂತ್ರಗಳಲ್ಲಿ ಪ್ರವೀಣತೆಯನ್ನು ಹೊಂದಿರತಕ್ಕಂಥವ್ರು 7ನೇ ತಾರೀಕು. ಭಾಳಷ್ಟು ಗಾಂಭೀರವಾಗಿರ್ತಕ್ಕಂಥ ವ್ಯಕ್ತಿತ್ವ ಇರುತ್ತೆ. ತಂದೆ ತಾಯಿ ಹಾಗೆ ಹಿರಿಯರ ಮೇಲೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ತುಂಬನೇ ಒಂದು ಅವರನ್ನು ನೋಡಿದ್ರೆ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಭಾಳ ಮುಖ್ಯ ನೋಡಿ, ಇವರಲ್ಲಿ ಒಂದು ಎಚ್ಚರಿಕೆ ನಾನು ಕೊಡ್ತೇನೆ. 7ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಸ್ವಲ್ಪ ಎಚ್ಚೆತ್ಕೊಳ್ಳಿ. ಒಂದು ಡಿಫಾಲ್ಟ್ ಏನಂತ ತಿಳ್ಕೊಬೇಕು ಅಂದರೆ, ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶ 7ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗಿರುತ್ತೆ. ಇದು ಭಾಳ ಮುಖ್ಯವಾಗಿ ಎಚ್ಚೆತ್ಕೋಬೇಕಾಗುತ್ತೆ. ಆ ಜೊತೆಗೆ 7ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಸೋಂಬೇರಿತನ ಜಾಸ್ತಿ ಕಾಣುತ್ತೆ. ಇದು ಡಿಫಾಲ್ಟ್ ಜಾಸ್ತಿ. ಎಲ್ಲ ಗುಣಗಳು, ದೈವಿಕ ಸ್ವಭಾವ ಎಕ್ಸೆಟ್ರಾ ಇವರಲ್ಲಿ ಇದ್ದರೂ ಕೂಡ ಭಾಳ ವಿಶೇಷತೆ ಇವರನ್ನು ಸಮಸ್ಯೆಗೆ ಇದೊಂದು ನಕಾರಾತ್ಮಕತೆ ಅವರನ್ನು ಕಾಡ್ತಕ್ಕಂಥದ್ದು ಮದುವೆ ವಿಚಾರಗಳಲ್ಲಿರುತ್ತೆ. ಇದರ ಭಾಳ ವಿಶೇಷವಾಗಿ ನೋಡ್ಕೋಬೇಕಾಗುತ್ತೆ. ನೋಡಿ, ಪೌರೋಹಿತ್ಯ, ಮಠದ ಆಡಳಿತ, ಮಠಾಧಿಪತ್ಯ ಇವೆಲ್ಲ ಕೂಡ 7ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಹೋಗುತ್ತೆ. ಧಾರಾಳವಾಗಿ ಮಾಡಿ. ಅದೇ ರೀತಿಯಾಗಿ 16ನೇ ತಾರೀಕು ಹುಟ್ಟಿರತಕ್ಕಂಥವ್ರು ವಿಚಾರವನ್ನು ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಸಾತ್ವಿಕ ಸ್ವಭಾವ ಜಾಸ್ತಿ ಇರುತ್ತೆ. ತುಂಬ ಸಾತ್ವಿಕವಾಗಿರ್ತಕ್ಕಂಥ ಸ್ವಭಾವ. ನೋಡೇ, ಇವರನ್ನು 16ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರನ್ನ ನೋಡಿ, ಏನೂ ಗೊತ್ತಿಲ್ಲ, ತುಂಬ ಮೂಕ ಪ್ರಾಣಿಗಳು ಅಂದ್ಕೋಬೋದು. ಅದೇ ಥರ ಭಾವನೆಗಳು, ಅದೇ ಥರ ಒಂದು ಮುಖದ ಚರ್ಯೆ ಇರ್ತಕ್ಕಂಥಿರುತ್ತೆ. ಎಲ್ಲ ಏನು ಗೊತ್ತಾಗಲ್ಲ ಈ ವ್ಯಕ್ತಿಗೆ ಅಂದರೆ ಎಲ್ಲವನ್ನು ಅರಿತಕ್ಕಂಥ ಶಕ್ತಿ ಅವರಲ್ಲಿರುತ್ತೆ. 1 and 6 ಸೂರ್ಯ ಮತ್ತು ಶುಕ್ರನ ತತ್ವ ಮ್ಯಾಕ್ಸಿಮಮ್ ಅದೊಂದು ಅಳವಡಿಕೆ ಇರ್ತಕ್ಕಂಥದ್ದು ಇರುತ್ತೆ. ಮೇಲಾಗಿ ಎಲ್ಲರಿಗೂ ಒಂದೇ ಸಮಾನತೆಯಾಗಿರ್ತಕ್ಕಂಥ ವಿಚಾರಗಳನ್ನು ಜಾಸ್ತಿ ಕೊಡ್ತಾರೆ. ಗೌಪ್ಯವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿ, ಇನ್ಸ್ಟಿಟ್ಯೂಷನ್ ಅವ್ರಿಗೆ ಮ್ಯಾಕ್ಸಿಮಮ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರಾವೀಣ್ಯತೆಯನ್ನು ಹೊಂದ್ಬೋದು. ಮುಖ್ಯವಾಗಿ 1 and 6 ಅಂದರೆ ಈ 16ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಬ್ಬ ಮನೋವೈಜ್ಞಾನಿಕವಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಮನೋವೈಜ್ಞಾನ ಆಗ್ತಕ್ಕಂಥದ್ದು ಇರ್ತದೆ. ನಿಜವಾಗ್ಲೂ ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಕೊಡುಗೆ. ಮೇಲಾಗಿ ಕಡಿಮೆ ಆಗಿರ್ತಕ್ಕಂಥ ಸ್ನೇಹಿತರು ಯಾರೇ ಎಷ್ಟೋ ಸಫಿಸ್ಟಿಕೇಟ್ ಆಗಿರಲಿ, ಇವರ ಸಪರೇಷನ್ಸ್ ಜಾಸ್ತಿ ಇರ್ತಾರೆ. ಏಕಾಂತವಾಗಿರ್ತಕ್ಕಂಥ ಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿಗಳು 16ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಹಳಷ್ಟು ಕೂಡ ಇವ್ರನ್ನ ಅರಿತುಕೊಳ್ತಕ್ಕಂಥದ್ದು, ಅನಲೈಸ್ ಮಾಡ್ತಕ್ಕಂಥದ್ದು ವೆರಿ ಟಫ್.
100% ಕಷ್ಟ. 16ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ತುಂಬಾ ಕಷ್ಟ ಇರತಕ್ಕಂಥ ವ್ಯಕ್ತಿತ್ವ ಅವರು. ಭಾಳ ಸೆಲೆಕ್ಟಿವ್ ಆಗಿರ್ತಕ್ಕಂಥ ಫ್ರೆಂಡ್ಸ್ ಇರ್ತಕ್ಕಂಥದ್ದು ಇರುತ್ತೆ. ನೋಡಿ, ಇವರು ಭಾಳ ವಿಶೇಷವಾಗಿ ಅನೇಕ ವಿದ್ಯೆಗಳಲ್ಲಿ ಪಾರಂಗತರಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಆಮೇಲಾಗಿ ಯಾವುದೇ ಒಂದು ವಿಚಾರಗಳನ್ನು ತುಂಬಾ ಡೀಪಾಗಿ ಅನಲೈಸ್ ಮಾಡಿ ಅದು ಅವರು ತಿಳ್ಕೊಳ್ತಕ್ಕಂಥದ್ದು ಭಾಳ ಶಕ್ತಿಯುತವಾಗಿ 16 ತಾರೀಕು ಹುಟ್ಟಿರ್ತಕ್ಕಂಥದ್ದು ಇರುತ್ತೆ. ಇವರಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ವಿಚಾರ ಏನಪ್ಪ ನೋಡಿ, ಇವ್ರಿಗೆಲ್ಲ ಗೊತ್ತಿರುತ್ತೆ. ಆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ಜನಗಳಿಗೆ ಸರಿಯಾಗಿ ತಿಳಿಸ್ತಲೇ ಇರ್ತಕ್ಕಂಥದ್ದೇ ಇವರಿಗೆ ನಕಾರಾತ್ಮಕವಾಗಿರ್ತಕ್ಕಂಥ ಒಂದು ಗುಣ. ಆ ಗುಣ ಇದ್ದರೂ ಇವ್ರಿಗೇನಪ್ಪ ಭಯದ ವಾತಾವರಣ ಅಂದರೆ, ಏನು ಹೇಳಿದ್ರೆ ಏನು ತಿಳ್ಕೊಳ್ತಾರೋ ಅಂತಕ್ಕಂಥ ಭಯದಿಂದಲೇ ಇವರ ಜೀವನ ಕಡಿಮೆ ಆಗ್ತದೆ, ಅಂದರೆ ಕೆಳಗಿಳಿತಕ್ಕಂಥ ಸನ್ನಿವೇಶ ಬರ್ತದೆ. ಇದೊಂದು ಭಯದ ವಾತಾವರಣ ಗೊತ್ತಿರೋದನ್ನ ನೇರವಾಗಿ ಏನಾದರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೀವನವನ್ನು ಪಡಿತಕ್ಕಂಥ ವ್ಯಕ್ತಿಗಳು ಇವರಾಗ್ತಕ್ಕಂಥದ್ದು ತುಂಬ ಜಾಸ್ತಿ. ಸ್ನೇಹಿತರೆ ನೋಡಿ, 16 ಭಾಳ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡುತ್ತೆ. ಇನ್ಸ್ಟಿಟ್ಯೂಷನ್ ತುಂಬ ಜಾಸ್ತಿ ವರ್ಕ್ ಆಗುತ್ತೆ. ಇದನ್ನು ಡಿಫಾಲ್ಟ್ಸನ್ನು ಓವರ್ಕಮ್ ಮಾಡ್ಕೊಳ್ಳಿ, ಭಾಳ ವಿಶೇಷತೆಯನ್ನು ಕೊಡುತ್ತೆ. ಅದೇ ರೀತಿಯಾಗಿ 25 2 ಚಂದ್ರನ ತತ್ವ, 5 ಬುಧನ ತತ್ವ ಯಾವ ರೀತಿ ಇರ್ತಕ್ಕಂಥದ್ದು ಇರುತ್ತೆ ನೋಡಿ. ಇವ್ರಿಗೆ 2 5 7 ಆಗೋದ್ರಿಂದ ದೈವಿಕವಾಗಿರ್ತಕ್ಕಂಥ ಶಕ್ತಿ ಇವರಲ್ಲಿ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಏಕಾಂತವನ್ನು ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವ, ಇವರು ಕೂಡ ಏಕಾಂತವನ್ನು ಜಾಸ್ತಿ ಇಷ್ಟಪಡ್ತಾರೆ. ಕೇತುವಿನ ತತ್ವ ಆಗಿರೋದ್ರಿಂದ ಭಾಳಷ್ಟು ಬುದ್ಧಿವಂತಿಕರು ಕೂಡ ನೋಡಿ. ಭಾಳ ವಿಶೇಷವಾಗಿ ಇವರು ಕೂಡ ಇತರರ ಕಣ್ಣಿಗೆ, ಅಂದರೆ ಬೇರೆಯವ್ರ ಕಣ್ಣಿಗೆ ಏನೂ ಗೊತ್ತಿಲ್ಲದಲೇ ಇರತಕ್ಕಂಥ ವ್ಯಕ್ತಿತ್ವ ಜಾಸ್ತಿ ಇರುತ್ತೆ. ಏನೂ ಅಮಾಯಕರಂತೆ ಕಾಣ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಬಹುತೇಕ ಜನ ಇವರನ್ನು ಭಾಳ ದಡ್ಡರು, ಅಮಾಯಕರು ಅಂತ ತಿಳ್ಕೊಳ್ತಕ್ಕಂಥದ್ದೇ ಜಾಸ್ತಿ. ಪ್ರತಿ ವಿಷಯವನ್ನು ಇವರು ಆ್ಯಕ್ಚುಲಿ ಕೂಲಂಕುಷವಾಗಿ ಆಲೋಚಿಸಿ ತದನಂತರ ನಿರ್ಧಾರವನ್ನು ಕೈಗೊಳ್ತಕ್ಕಂಥ ವ್ಯಕ್ತಿಗಳು ಮೈಂಡ್ ಕೂಡ ಅವರಲ್ಲಿ ಜಾಸ್ತಿ ಇರ್ತದೆ. ಜ್ಯೋತಿಷ್ಯ, ಪುರೋಹಿತ್ಗೆ, ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರ, ತರ್ಕಶಾಸ್ತ್ರದಲ್ಲಿ ಮತ್ತು ಅರ್ಥಶಾಸ್ತ್ರದಲ್ಲಿ, ವೈದ್ಯಕೀಯವಾಗಿರ್ತಕ್ಕಂಥ ಶಾಸ್ತ್ರಗಳಲ್ಲಿ ಭಾಳ ವಿಶೇಷತೆ ಇರತಕ್ಕಂಥದ್ದು, ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಒಂದು ಶಕ್ತಿ ಇವರಲ್ಲಿ ಜಾಸ್ತಿ ಇರುತ್ತೆ. ಭಾಳಷ್ಟು ಕೂಡ ಒಂದು ಸ್ವಪ್ರಯತ್ನ, ಸಾಮರ್ಥ್ಯದಿಂದ ಇವರು ವೃದ್ಧಿಯನ್ನು ಹೊಂದತಕ್ಕಂಥ ಶಕ್ತಿ ಜಾಸ್ತಿ ಇರ್ತಕ್ಕಂಥ ಇರುತ್ತೆ. ನೋಡಿ, ಇತರರ ಸಹಾಯವನ್ನು, ಹೆಲ್ಪ್ ಹೇಳ್ತಕ್ಕಂಥವ್ರು ಜಾಸ್ತಿ ಇಷ್ಟಪಡೋದಿಲ್ಲ. ಇವರು ಯಾರ ಮೇಲೂ ಡಿಪೆಂಡೆನ್ಸಿ ಆಗ್ತಕ್ಕಂಥದ್ದು ಇರಲ್ಲ. ಏನು ಇಷ್ಟಿರುತ್ತೋ ಅಷ್ಟಕ್ಕೆ ಹೋಗ್ತಕ್ಕಂಥದ್ದು ಇರುತ್ತೆ. ಇವರಲ್ಲಿರ್ತಕ್ಕಂಥ ನಕಾರಾತ್ಮಕ ವಿಚಾರಗಳು ಅವರು ತಿಳ್ಕೋಬೇಕು. 25 ಹುಟ್ಟಿರ್ತಕ್ಕಂಥವ್ರಿಗೆ ಏನು ನಕಾರಾತ್ಮಕತೆ ಇರುತ್ತೆ ನೋಡಿ. ಭಾಳ ವಿಶೇಷವಾಗಿ, ಭಾಳ ಮುಖ್ಯವಾಗಿ, ನೀವು ನಿಮ್ಮಲ್ಲಿ ಎಲ್ಲ ಜ್ಞಾನವಿದ್ದರೂ ದಡ್ಡರಂಗೆ ಕಾಣೋದನ್ನು ಬಿಟ್ಟುಬಿಡಿ. ಅದನ್ನು ಆ್ಯಕ್ಚುಲಿ ಎಕ್ಸ್ಪೋಸ್ ಮಾಡ್ಕೊಳ್ಳಿ. ಅದರಿಂದ ಎಷ್ಟೋ ಜನ ನಿಮಗೆ ಲ್ಯಾಕ್ ಆಫ್ ಫೆಸಿಲಿಟೀಸ್, ಏನು ಗೊತ್ತಿದೆಯಪ್ಪ, ಎಲ್ಲ ಗೊತ್ತಿದ್ರು ಏನು ಗೊತ್ತಿದೆ ಇವನ ಹತ್ರ ಅಂತಕ್ಕಂಥದ್ದು ಜಾಸ್ತಿ ಆಗಿಬಿಡುತ್ತೆ. ಯಾರ್ಯಾರು 25ರಲ್ಲಿ ಹುಟ್ಟಿದ್ರೆ ಇದನ್ನು ಓವರ್ಕಮ್ ಮಾಡ್ಕೊಳ್ಳಿ. ಮತ್ತು ಸೋಂಬೇರಿ ಥರ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕತೆಯನ್ನು ದೂರ ಮಾಡಿ. ನನಗೆ ಏನೂ ಗೊತ್ತಿಲ್ಲ, ಎಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದ್ರೂ ಏನೂ ಗೊತ್ತಿಲ್ಲ, ಹೆಂಗಪ್ಪ ಇದನ್ನು ಎಕ್ಸ್ಪ್ರೆಸ್ ಮಾಡೋದು, ಹೆಂಗೆ ನನ್ನ ಒಂದು ಅವ್ರ ಜೊತೆಗೆ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕುಗ್ಗಲಿ, ಅದನ್ನು ಬಿಟ್ಟುಬಿಡಿ. ಮ್ಯಾಕ್ಸಿಮಮ್ ನಿಮಗೆ ಅಂದರೆ ಅಟ್ಲೀಸ್ಟ್ ಎಲ್ಲ ಮ್ಯಾಕ್ಸಿಮಮ್ ನನ್ನ ಸರ್ವೈವಬಲ್ ಕೇಪಬಿಲಿಟಿ ಇದೆ, ನಾನು ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ಇದೆ ಅಂತಕ್ಕಂಥ ವಿಚಾರದಲ್ಲಿ ನೀವು 100% ಇನ್ವಾಲ್ವ್ಮೆಂಟ್ ಆಗಿ. ಇದೇ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕವಾಗಿರ್ತಕ್ಕಂಥದ್ದು ಆಲೋಚನೆ. ಆ ಭಯದ ವಾತಾವರಣವನ್ನು ಬಿಟ್ಟು ನೀವು ಫೀಲ್ಡ್ಗೆ ಏನಾದರೂ ಇಳಿದ್ರೆ 100% ತುಂಬ ಪ್ರಗತಿಯನ್ನು ಸಾಧಿಸ್ಬೋದು. ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರುತ್ತೆ ನೋಡಿ. 7ನೇ ತಾರೀಕು ಒಂದು ಡಿಫ್ರೆಂಟ್ ಗುಣ ಇರುತ್ತೆ, 16ನೇ ತಾರೀಕು ಒಂದು ಡಿಫರೆಂಟ್ ಆಗಿರ್ತಕ್ಕಂಥ ಗುಣ ಇರುತ್ತೆ, 25 ಡಿಫರೆಂಟ್ ಗುಣ ಇರುತ್ತೆ. ಇವೆಲ್ಲ ಕೇತುವಿನ ಆಡಳಿತ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಅಗಾಧವಾಗಿ ಆಚೆ ತನ್ನಿ. ನೀವು ಖಂಡಿತವಾಗಿ ಜೀವನದಲ್ಲಿ ಸಾಧಿಸ್ತೀರ. 100% ಮುಂದೆ ಬರ್ತಕ್ಕಂಥದ್ದಿರುತ್ತೆ. ನಿಮ್ಮ ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳನ್ನ ದೂರ ತಳ್ಳಿ, ಇದೇ ನಿಮ್ಮಲ್ಲಿರ್ತಕ್ಕಂಥ ಡಿಫಾಲ್ಟ್ನಿಂದ ಓವರ್ಕಮ್ ಮಾಡ್ಕೊಂಬನ್ನಿ. ಖಂಡಿತ ಚೆನ್ನಾಗಿರುತ್ತೆ. ಯಾರು ನಮ್ಮ ತುಳಸಿ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ನ್ಯೂಮರಾಲಜಿಯ ವಿಚಾರ, ಅನೇಕ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.